ಚಿಕ್ಕೋಡಿ ತೋರನಹಳ್ಳಿ ಭೀಮಾ ಕೆಂಪಣ್ಣ ವಡ್ರಾಳೆ ಎಂಬುವರಿಗೆ ಸೇರಿರುವ ಎತ್ತುಗಳು ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ. ಹೌದು, ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿ ಗ್ರಾಮದ ಭೀಮಾ ಕೆಂಪಣ್ಣ ಎಂಬುವರಿಗೆ ಸೇರಿರುವ ರಾಮ ಮಾರುತಿ ಎಂಬ ಹೆಸರಿನ ಎತ್ತುಗಳು ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಮಲ್ಲಯ್ಯ ಜಾತ್ರೆಯಲ್ಲಿ ನಡೆದ ಸುಂದರ ಹಾಗೂ ಸದೃಢ ಶರೀರದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದೆ. ಈ ತೋರನಹಳ್ಳಿಯ ವಡ್ರಾಳೆ ಮನೆತನದವರು ಸುಂದರ ಸದೃಢ ಗಾತ್ರದ ಎತ್ತುಗಳನ್ನು ಸಾಕುವ ಹವ್ಯಾಸದ ಬಗ್ಗೆ ಅವರ ಸ್ನೇಹಿತರು ನಮ್ಮೊಂದಿಗೆ ಮಾತನಾಡಿ, ಈ ವಡ್ರಾಳೆ ಮನೆತನದವರು ತೋರನಹಳ್ಳಿಯ ಮೊದಲಿನಿಂದ ಅವರ ತಂದೆಯವರಾದ ಕೈಲಾಸ ಕೆಂಪಣ್ಣ ವಡ್ರಾಳೆ ಇಂತಹ ಸುಂದರ ಕಣ್ಣು ಕುಲುವ ದೊಡ್ಡ ಗಾತ್ರದ ಸದೃಢ ಶರೀರ ಹಾಗೂ ಸುಂದರ ಎತ್ತುಗಳನ್ನು ಸಾಕುತ್ತಾ ಬಂದಿದ್ದಾರೆ. ಅವರಿಗೆ ಇದೊಂದು ಹವ್ಯಾಸ ಎಂದರು. ಅವರಿಗೆ ಗ್ರಾಮದ ಎಲ್ಲ ಜನರ ಬೆಂಬಲವಿದೆ ಹಾಗೂ ಅವರ ಮಗನಾದ ಭೀಮಾ ವಡ್ರಾಳೆ ಅವರು ಕೂಡ ಅವರ ತಂದೆಯವರಂತೆ ಎತ್ತುಗಳನ್ನು ಸಾಕುವ ಹವ್ಯಾಸದಲ್ಲಿ ಮೊನ್ನೆ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಮಲ್ಲಯ್ಯ ಜಾತ್ರೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಾರೆ ಎಂದರು. ಮೈದುಂಬಿರುವ ರಾಮ ಮಾರುತಿ ಹೆಸರಿನ ಈ ಕಿಲಾರಿ ಕೋಡಿ ಎತ್ತುಗಳು ಅಲಂಕರಿಸಿಕೊಂಡು ಜನರ ನೆತ್ತರ ಅವುಗಳತ್ತ ನೋಡುವಂತೆ ಮನಸೆಳೆಯುವಂತೆ ಇದ್ದವು. ನಮ್ಮೊಡನೆ ಮಾತನಾಡಿದ ಮಾರುತಿ ಎಸ್ ಬುದ್ಲೆ ಅವರು ಕೂಡ ಇದೇ ರೀತಿಯಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಂಪಣ್ಣ ವಡ್ರಾಳೆ, ಬಸವರಾಜ ಮಾಳ್ಗೆ, ಗುತ್ತಿಗೆದಾರರು ಕೃಷ್ಣಪ್ಪ ಜೋಗೆ, ಬಾಲಕೃಷ್ಣ, ದೊಡ್ಡ ಲಚ್ಚಪ್ಪ ಗೋಳ್ ಹಾಗೂ ಗ್ರಾಮದ ಜನರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೊದಲಿಗೆ ನಾವು ತೋರನಹಳ್ಳಿ ಇರ್ತಕ್ಕಂಥ ಎಲ್ಲ ಗ್ರಾಮದ ಪಾದಕ್ಕೆ ನಮಸ್ಕರಿಸಿ ಇಲ್ಲಿ ನಾವು ಏನು ಮಾತಾಡ್ಬೇಕಂದ್ರೆ ಈ ಮನೆತನ ಹೆಂಗೈತಂದ್ರೆ ಮೊದಲು ಕೆಂಪಣ್ಣ ವಡ್ರಾಳೆ ಅಂತ ಅವ್ರ ತಂದೆಯವರು ಇದ್ದರು. ಅವರು ಎತ್ತುಗಳು ಸಾಕೋದಂದ್ರೆ ದೊಡ್ಡ ಹವ್ಯಾಸ ಅವರಿಗೆ. ಅವ್ರ ಮನೆತನದಿಂದ ಬಂದಂಥ ಪ್ರತಿಯೊಂದು ಅವ್ರು ಯಾವುದೇ ಎತ್ತುಗಳಿರಲಿ ಏನೋ ಒಂದು ಹೆಚ್ಚಿನ ರೀತಿಯಲ್ಲಿ ಅವ್ರ ಎತ್ತುಗಳು ಸಾಕೋದಂದ್ರೆ ಈ ನಮ್ಮ ತೋರನಹಳ್ಳಿಯಲ್ಲಿ ಮೊದಲಿಗೆ ವಡ್ರಾಳೆ ಮನೆತನದವರು ಕೆಂಪಣ್ಣ ವಡ್ರಾಳೆ ಮತ್ತು ಭೀಮಾ ವಡ್ರಾಳೆ. ಮತ್ತು ಇದ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಇದೊಂದು ನಮ್ಗೆ ಊರಿಗೆ ಒಂದು ಹೆಮ್ಮೆ ತರೋ ವಿಷಯ. ಏನಂದ್ರೆ ಮೊನ್ನೆ ಇದು ಮಲ್ಲಿಕಾರ್ಜುನ ಜಾತ್ರೆ ನಿಮಿತ್ತವಾಗಿ ಅಮ್ಮನಿಗೆ ಜಾತ್ರೆಯಲ್ಲಿ ಒಂದು ಪ್ರದರ್ಶನ ಮಾಡಿದರು. ಎಲ್ಲ ಅಂದ್ರೆ ಮಹಾರಾಷ್ಟ್ರ ಬಂದಂಥ ಎತ್ತುಗಳು ಸುಮಾರು 15ರಿಂದ 20 ಜೋಡು ಎತ್ತುಗಳು ಬಂದಿದ್ದು ಅಮ್ಮನಿಗೆ ಜಾತ್ರೆಯಲ್ಲಿ. ಅಲ್ಲಿ ನಮ್ಮ ತೋರನಹಳ್ಳಿ ವತಿಯಿಂದ ಇಲ್ಲಿ ಭೀಮಾ ಕೆಂಪಣ್ಣ ವಡ್ರಾಳೆ ಇವ್ರ ಮನೆತನದ ಎತ್ತುಗಳು ಸಹ ಅಲ್ಲಿ ಹೋಗಿದ್ದು. ಅದರಲ್ಲಿ ಅಲ್ಲಿಯ ಕಮಿಟಿಯವರು ಒಂದು ಪ್ರದರ್ಶನ ಎಲ್ಲ ಎತ್ತುಗಳು ಚೆಕ್ ಮಾಡಿ ಅದು ಮೊದಲನೇ ಸ್ಥಾನ ನಮ್ಮ ಭೀಮಾ ವಡ್ರಾಳೆ ಅವರು ಇರ್ತಕ್ಕಂಥ ಎತ್ತುಗಳಿಗೆ ಮೊದಲನೇ ಸ್ಥಾನ ಕೊಟ್ಟರು. ಅದು ನಮ್ಮ ಹೆಮ್ಮೆ ವಿಷಯ. ಯಾಕಂದ್ರೆ ಅವ್ರ ಮನೆತನ ಯಾವಾಗಲೂ ಹೆಂಗಿದೆ ಅಂದರೆ ಎತ್ತುಗಳು ಬೆಳೆಸೋದ್ರಲ್ಲಿ ಎತ್ತಿದ ಕೈ ಅವ್ರ ಮನೆತನ ಅಂತ ನಾವು ಹೇಳ್ಬೋದು. ಇದ್ರ ಏನಾಯ್ತು ಪ್ರದರ್ಶನದಲ್ಲಿ ಸುಮಾರು 15ರಿಂದ 20 ಎತ್ತುಗಳಿದ್ದಿಲ್ಲ. ಅದರಲ್ಲಿ ಮೊದಲನೇ ಸ್ಥಾನ ನಮ್ಮ ತೋರನಹಳ್ಳಿ ಗ್ರಾಮಕ್ಕೆ ಬತ್ತೆಂಬುದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಇದರಿಂದ ನಮ್ಮ ತೋರನಹಳ್ಳಿ ಗ್ರಾಮದಿಂದ ನಾವು ಎಲ್ಲ ಗ್ರಾಮಸ್ಥರಿಂದ ಏನು ಒಂದು ವಿನಂತಿ ಮಾಡ್ಕೊತೀವಿ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರದರ್ಶನ ಎಲ್ಲೆಲ್ಲಿ ಹೋಗ್ತಾರೆ ಪ್ರದರ್ಶನ ಮಾಡಲಿ. ಮತ್ತು ಅವರಿಗೆ ಇನ್ನೂ ಏನೇನು ಸಹಕಾರ ಕೊಡೋದಿದೆ ನಮ್ಮ ಗ್ರಾಮ ವತಿಯಿಂದ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಾವು 6 ಜನ ಏನು ಮೆಂಬರ್ ಇದ್ದೀವಲ್ಲ, ಎಲ್ಲರೂ ನಾವು ನಿನ್ನೆ ಅವ್ರ ಕರೆದ ತಕ್ಷಣ ನಿನ್ನೆ ಎಲ್ಲರೂ ಬಂದು ಅದರಲ್ಲಿ ನಾವು ಅವರ ಸಂತೋಷದಲ್ಲಿ ನಾವು ಪಾಲ್ಗೊಂಡಿದ್ದೆವು. ಅದರಿಂದ ಅವ್ರಿಗೆ ಏನಾಗೈತೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಐತೆ. ಮತ್ತು ನಮ್ಮ ಊರು ಮೊದಲು ನಾವು ಹೇಳ್ಬೇಕಾದ್ರೆ ನಮ್ಮ ಊರಿಗೆ ಒಂದು ಹೆಮ್ಮೆ ವಿಷಯ ಆಗಿದೆ. ಯಾಕಂದ್ರೆ ಇಲ್ಲಿಂದ ಈ ನಮ್ಮ ಒಂದು ಹಳ್ಳಿಯ ಒಂದು ತೋರನಹಳ್ಳಿ ಇರ್ತಕ್ಕಂಥ ಒಬ್ಬರ ವಡ್ರಾಳೆ ಒಂದು ಮನೆತನದವ್ರು ಎತ್ಕೊಳ್ಕೊಂಡು ಹೋಗಿ ಅಲ್ಲಿ ಪೈಲ ನಂಬರ್ ಬರ್ತಾರಂದ್ರೆ ನಮ್ಮ ಊರಿಗೆ ಒಂದು ಕೀರ್ತಿ ಬಂದೈತೆ ಎಂಬುದಾಗಿ ನಾವು ಎಲ್ಲರೂ ನಮ್ಮ ಗ್ರಾಮಸ್ಥರ ಮುಖಾಂತರ ನಾವು ಹೇಳ್ತೀವಿ. ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿ ಗ್ರಾಮ, ಚಿಕ್ಕೋಡಿ ತಾಲೂಕು ನಮ್ಮ ತೋರನಹಳ್ಳಿ ಗ್ರಾಮದ ವತಿಯಿಂದ ನಾವು ಹನುಮಂತನ ಪ್ರಸಿದ್ಧ ದೇವರಿರುವ ಹನುಮಂತನ ಪ್ರಸಿದ್ಧ ದೇವರ ಸನ್ನಿಧಿಯಲ್ಲಿ ನಾವು ಇವ್ರಿಗೆ ಒಂದು ಆಶೀರ್ವಾದ ನಾವು ಭೀ ಹೇಳ್ಬೋದು. ಅದರಿಂದ ಹನುಮಂತನ ಸನ್ನಿಧಿ ಇನ್ನಿತ್ತು ನಮ್ಮ ಯಾವ್ದು ದೇವಸ್ಥಾನ ಎಲ್ಲ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎತ್ತುಗಳು ಇನ್ನೂ ಹೆಚ್ಚಿನ ರೀತಿ ಬೆಳೆಸಲಿ ಮತ್ತು ಅವ್ರ ಮನೆತನ ಸಹ ಹೆಚ್ಚಾಗಿ ಬೆಳೀಲಿ ಎಂಬುದಾಗಿ ನಮ್ಮ ತೋರನಹಳ್ಳಿ ವತಿಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರೇನ್ರಿ? ಭೀಮಾ ಸತ್ಯಪ್ಪ ದಳ್ವಾರ್. ಎತ್ತುಗಳ ಚಲೋ ಅದಾವ್ರಿ, ಎಲ್ಲದ್ರಾಗ ಜಾತಿಗೆ ಚಲೋ ಅದಾವ್ರಿ. ಇದು ಯಾರ ಹೆಸರೇನ್ರಿ? ಅಂದ್ರೆ ಭೀಮಪ್ಪ ಕೆಂಪಣ್ಣ ವಡ್ರಾಳೆ, ತೋರನಹಳ್ಳಿ ಗ್ರಾಮದ. ಎತ್ತುಗಳು ಸಾಕು ಹವ್ಯಾಸಗಳು ಎಷ್ಟು ವರ್ಷದಿಂದ ಐತ್ರಿ? ಬಡ್ಡಿಂದ ನಮ್ಮಪ್ಪ ಮತದಾನ ಕಾಲದಿಂದ ಐತ್ರಿ. ನಮ್ಮಪ್ಪ ಮಾಡ್ಕೊತ ಬಂದ್ರಿ, ಅವರಿಂದ ಮತ್ತು ನಾನು ಅದನ್ನ ಮಾಡ್ದೇನೆ ರೀ. ಬಡ್ಡಿಂದ ನಮ್ಗೆ ಅದ್ರ ಬಗ್ಗೆ ಹವ್ಯಾಸ ಬಿಡಿ. ಒಟ್ಟು ಎತ್ತುಗಳು ಬೆಳೆಸಬೇಕು ಕಾರ್ಯಕ್ರಮದಾಗ ಇದ್ರ ಹೆಸರು ತರೋದ ಬಡ್ಡಿಂದ ಐತ್ರಿ. ಇನ್ನು ಮುಂದೆ ಇದನ್ನ ಮಾಡ್ಕೊತ ಬೆಳೆಸ್ಕೊತ ಹೋಗ್ತೀರಿ? ಮಾಡ್ತೀವಿ. ಹೌದ್ರಿ. ಮತ್ತೇನು ಊರು ಗ್ರಾಮದವ್ರು ಹೆಂಗೆ ನಿಮ್ಗೆ ಸಾಥ್ ಕೊಡ್ತಾರಲ್ಲ? ಪೂರ ಎಲ್ಲ ಊರೆಲ್ಲ ನಮ್ಗೆ ಸಾಥ್ ಇದ್ರಿ, ಚಲೋ ಸಾಥ್ ಕೊಡ್ರಿ.
ನಿನ್ನೆ ಅಮ್ಮನಿಗೆ ಹೋಗಿದ್ವಿ ರೀ. ಹಾಂ ಪ್ರಥಮ ಸ್ಥಾನ ತೊಗೊಂಡ್ರಿ. ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕೊಡಿದ್ವಿ ರೀ. ಅದೆಲ್ಲ ಎತ್ತಿನೊಳಗೆ ಏಕ ನಂಬರ್ ಬಂದು ಅಮ್ಮನಿಗೆ ಜಾತ್ರೆಗೆ ಸ್ಪರ್ಧೆ ಇದ್ದನ್ರಿ ಏಕ ನಂಬರ್ ಬಂದ್ರಿ ನೀವು. ಮತ್ತೇನು ನಿಮ್ಮ ಹೆಸರು ಏನಂದ್ರಿ? ಭೀಮಪ್ಪ ಕೆಂಪಣ್ಣ ವಡ್ರಾಳಿ. ಹೆಸರು ಮಾರುತಿ ಬುದ್ಲೇರಿ. ನಾವು ಪವನೇರ್ ರೀ. ಇವು ಎತ್ತುಗಳ ಖಾಯಂ ಹಿಂಗೆ ಸಾಕ್ತಾರೆ ಇವ್ರ. ಖಾಯಂ ಬಡ್ಡಿಯಿಂದ ಕೆಂಪಣ್ಣ ರಾಮ ವಡ್ರಾಳಿವಿ ಹಿಂಗೆ ಸಾಕಿದ್ರಿ. ಮತ್ತು ಈಗ ನಿನ್ನೆ ಅಮ್ಮನಿಗೆ ಜಾತ್ರೆ ಆಗ್ರಿ ಪೈಲ ನಂಬರ್ ಆಗಿದಾವ್ರಿ. ಅಮ್ಮನಿಗೆ ಮಲ್ಲಪ್ಪನ ಜಾತ್ರೆ ಆಗ್ರಿ. ಅಂದ್ರೆ ಮೊದಲಿಂದನೇ ಹವ್ಯಾಸ ಐತಿ ಅವ್ರಿಗೆ. ಕರ್ನಾಟಕ ಮಾರಾಟಕ್ಕೆ ಹಿಂದೆ ಕೇಸ್ರಿ. ಹಿಂದೆ ಕೇಸರಿ ಕರ್ನಾಟಕ ಮಹಾರಾಷ್ಟ್ರ ಹಿಂದೆ ಕೇಸರಿ ಗೆದ್ದಿದಾವ ನಿನ್ನೆ. ಹಾಂ ನಿನ್ನೆ ಗೆದ್ದಿದಾವ್ರಿ. ಏನು ಡಾಲ ಬಕ್ಷಿಸ್ ಆಯ್ತು? ಡಾಲ್ ರೀ ಬಕ್ಷಿಸ್ ಕೊಟ್ಟಿದಾರೆ. ಖುಷಿ ಆಗೈತಿ ನಮ್ಗೆ. ಖುಷಿದಿಂದ ಮೇಯಿಸಿದವ್ರಿ ಎತ್ಕೊಳ್ರಿ. ಏನ ಮೇಯಿಸ್ತವ್ರಿ ಎತ್ಕೊಳ್ರಿ. ನಿಮ್ಮ ಹೆಸರು? ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.